ರೇಣುಕಾಸ್ವಾಮಿಯನ್ನ ಟ್ರ್ಯಾಪ್ ಮಾಡಿದ್ದು ಪವಿತ್ರ ಗೌಡ. ಮೆಸೇಜ್ ಕಳುಹಿಸಿದ್ದಕ್ಕೆ ಕೊಲ್ಲೋದಕ್ಕೆ 6 ದಿನಗಳಿಂದ ಪ್ಲಾನ್ ಮಾಡಲಾಗಿತ್ತು. ಟ್ರ್ಯಾಪ್ ಮಾಡಿದ್ಯಾರು, ಕರೆಸ್ಕೊಂಡಿದ್ಯಾರು, ಆತ ಎಲ್ಲಿದ್ದ, ಎಲ್ಲಿರೋನು ಅನ್ನುವಂಥದ್ದನ್ನ ಪತ್ತೆ ಹಚ್ಚಿದ್ದಾದ್ರೂ ಹೇಗೆ? ವಿಳಾಸವನ್ನ ತಿಳಿದುಕೊಳ್ಳೋದಕ್ಕೆ ರೇಣುಕಾಸ್ವಾಮಿಗೆ ಮೆಸೇಜ್ ಮಾಡ್ತಾರೆ. ಹೇಗಾದ್ರೂ ಮಾಡಿ ಆತನನ್ನ ಕಂಡು ಹಿಡಿಬೇಕು ಅಂತ ಸ್ಕೆಚ್ ಹಾಕೊಳ್ತಾರೆ. ಆತನ ಜೊತೆ ಒಂದಷ್ಟು ಸಲುಗೆಯಿಂದ ಪವಿತ್ರ ಗೌಡ ಚಾಟ್ ಮಾಡ್ತಾರೆ. ಆತನ ಬೇರೆ ಬೌಟ್ಸ್ ತಿಳ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕಾಗಿ. ಆನಂತರ ಆತನಿಂದ ಅಡ್ರೆಸ್, ಡೀಟೇಲ್ಸ್ ಎಲ್ಲ ತಗೊಂಡು, ಆತನ ಮೆಡಿಕಲ್ ಶಾಪ್ನ ಅಡ್ರೆಸ್ ತಗೊಂಡು, ಆತನ ನಂಬರ್ ತಗೊಂಡು, ಎಲ್ಲವನ್ನೂ ತಗೊಂಡು ಕೆಡ್ಡ ತೋಡೋದಕ್ಕೆ ಪ್ಲಾನ್ ಮಾಡ್ತಾರೆ. ಫೆಬ್ರವರಿಯಿಂದ ಮೆಸೇಜ್ ಬರೋದಕ್ಕೆ ಆರಂಭ ಆಗುತ್ತೆ. ಇಂಥ ಅಶ್ಲೀಲ ಮೆಸೇಜ್ಗಳು, ಒಂದಷ್ಟು ಅಶ್ಲೀಲ ಫೋಟೋಗಳು, ಆ ಫೋಟೋ ಕಳಿಸ್ಲಾ, ಈ ವಿಡಿಯೋ ಕಳಿಸ್ಲಾ, ಇಂಥ ಮೆಸೇಜ್ಗಳು ಇದೆಲ್ಲವೂ ಕೂಡ ಬರೋದಕ್ಕೆ ಶುರುವಾದಂಥ ಸಂದರ್ಭದಲ್ಲಿ ಪವಿತ್ರ ಗೌಡ ಪ್ಲಾನ್ ಮಾಡ್ತಾರೆ. ಜೂನ್ 3ರಂದು ರೇಣುಕಾಸ್ವಾಮಿಗೆ ಪವಿತ್ರ ಗೌಡ ಸಂದೇಶವನ್ನ ಕಳುಹಿಸ್ತಾರೆ, ಮೆಸೇಜ್ ಮಾಡ್ತಾರೆ. ಜೂನ್ 3ಕ್ಕೆ ಡ್ರಾಪ್ ಯುವರ್ ನಂಬರ್, ನಿನ್ನ ಮೆಸೇಜ್ ಅನ್ನ ಕಳಿಸು. ರೇಣುಕಾಸ್ವಾಮಿಗೆ ಮೆಸೇಜ್ ಮಾಡೋದು ಪವಿತ್ರ ಗೌಡ. ಇದಕ್ಕೆ ರೇಣುಕಾಸ್ವಾಮಿ ಚಿನ್ನ ನಿನ್ನ ನಂಬರ್ ಕೊಡು ಅಂತ ಮೆಸೇಜ್ ಮಾಡ್ತಾನೆ. ಆಗ ತನ್ನ ಸಹಾಯಕ ಪವನ್ ನಂಬರ್ ಕೊಟ್ಟಿದ್ದಾರೆ ಪವಿತ್ರ. ಜೂನ್ 5ರಂದು ರಾತ್ರಿ ಆ ನಂಬರ್ಗೆ ರೇಣುಕಾಸ್ವಾಮಿ ಕರೆಯನ್ನ ಕೂಡ ಮಾಡ್ತಾನೆ. ಆ ಸಂದರ್ಭದಲ್ಲಿ ಪವನ್ ಮನೆಯಲ್ಲೇ ಇದ್ದ ಕಾರಣ ಪವಿತ್ರ ಮಾತಾಡ್ತಾರೆ. ಇದಾದ ನಂತರ ಪವಿತ್ರ ಹೆಸರಿನಲ್ಲಿ ಪವನ್ ಚಾಟಿಂಗ್ ಕೂಡ ಮಾಡ್ತಾನೆ. ಜಿಗಣಿಯ ಅಪೋಲೋ ಫಾರ್ಮಸಿಯಲ್ಲಿ ಕೆಲಸಕ್ಕಿದ್ದೇನೆ ಅಂತ ಮೊದಲು ಹೇಳ್ತಾನೆ ರೇಣುಕಾಸ್ವಾಮಿ. ತಕ್ಷಣವೇ ಆ ಫಾರ್ಮಸಿಗೆ ನಂದೀಶ್ ಮತ್ತು ತೌಫೀಕ್ ಇಬ್ರು ತೆರಳ್ತಾರೆ. ಅದು ಸುಳ್ಳು ಮಾಹಿತಿ ಅಂತ ಪವಿತ್ರ ಗೌಡಗೆ ಖಚಿತ ಆಗತ್ತೆ. ಅದು ನಿಜ ಅಲ್ಲ, ಸುಳ್ಳು ಅಂತ. ಆ ಬಳಿಕ ಫಾರ್ಮಸಿ ಮುಂದೆ ನಿಂತು ಫೋಟೋ ಕಳಿಸ, ಹಾಗಾದ್ರೆ ಆ ರೀತಿಯಾಗಿಯೂ ಕೂಡ ಮೆಸೇಜ್ ಮಾಡ್ತಾರೆ. ಭಾವಚಿತ್ರ, ಮನೆ ಅಡ್ರೆಸ್ಸು, ಕೆಲಸದ ಅಡ್ರೆಸ್ಸು, ಡೀಟೇಲ್ಸು, ನಂಬರು ಇದೆಲ್ಲವನ್ನೂ ಕೂಡ ರೇಣುಕಾಸ್ವಾಮಿ ಕಳುಹಿಸ್ತಾನೆ. ಆ ಬಳಿಕ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿತು ಇಡೀ ಗ್ಯಾಂಗ್. ಯಾವ ರೀತಿಯಾಗಿ ಆತನನ್ನ ಕಿಡ್ನಾಪ್ ಬೀಳಿಸೋದಕ್ಕೆ ಪ್ಲಾನ್ ಮಾಡಿದ್ರು ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಆತ ಮೆಸೇಜ್ ಅನ್ನ ಮಾಡ್ತಾ ಇದ್ದ, ಫೋಟೋಗಳನ್ನ ಕಳಿಸ್ತಾ ಇದ್ದ, ವಿಡಿಯೋಗಳನ್ನ ಕಳಿಸ್ತಾ ಇದ್ದ. ಅಶ್ಲೀಲ ಫೋಟೋಗಳು, ಅಶ್ಲೀಲ ವಿಡಿಯೋಗಳು ಇದೆಲ್ಲದರಿಂದ ಕೆರಳಿ ಕೆಂಡಾದಂಥ ಪವಿತ್ರ ಗೌಡ ಆತನನ್ನ ಹೇಗಾದ್ರೂ ಮಾಡಿ ಕರೆಸ್ಕೊಳ್ಬೇಕು, ಆತನಿಗೆ ಬುದ್ಧಿ ಕಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ಲಾನ್ ಮಾಡ್ತಾರೆ. ಅದನ್ನ ಪವನ್ಗೂ ಕೂಡ ಹೇಳಿರ್ತಾರೆ. ಆ ನಿಟ್ಟಿನಲ್ಲಿ ಆತನ ನಂಬರ್ ತಗೊಳ್ಬೇಕು ಮೊದಲು. ಹಾಗಾಗಿ ಡ್ರಾಪ್ ಯುವರ್ ನಂಬರ್ ಅಂತ ಮೊದಲ ಮೆಸೇಜ್ ಪವಿತ್ರ ಗೌಡ ಕಡೆಯಿಂದ ಬರುತ್ತೆ. ಆತ ನಂಬರ್ ಕೂಡ ಕೊಡ್ತಾನೆ. ಆ ಸಂದರ್ಭದಲ್ಲಿ ಪವನ್ ಇದ್ದ ಕಾರಣ ಮಾತಾಡ್ತಾರೆ ಪವಿತ್ರ. ಆ ನಂತರದಲ್ಲಿ ಆತನ ಅಡ್ರೆಸ್ ಅನ್ನ ತೆಗೆದುಕೊಂಡು ಆತನನ್ನ ಕಿಡ್ನಾಪ್ ಮಾಡುವಂತ ಪ್ಲಾನ್ ಕೂಡ ಮಾಡಲಾಗುತ್ತೆ.